ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಫೈನಲಿ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದುಬಿಡ್ತು. ಸೊ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲನ್ನು BSc ನರ್ಸಿಂಗ್ ವಿದ್ಯಾರ್ಥಿಗಳು ಮತ್ತು ಬೇರೆ ಕೋರ್ಸ್ ಎಲ್ಲ ಕೂಡಿಸಿ ಸೆಕೆಂಡ್ ರೌಂಡ್ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದು ತುಂಬ ಸಂತೋಷ ವಿಷಯ ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಸೊ ಈ ಒಂದು PDF ಅಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನೇನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಇದರ ಸಂಬಂಧಿಸಿದ ಡೌಟ್ ಇದ್ದರೆ ಕೂಡ ನಾನು ಕಾಮೆಂಟ್ಸ್ ಕೂಡ ಮಾಡ್ಬೋದು. ಮತ್ತು ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ ಫಾರ್ ಆಲ್ ದ ಕೋರ್ಸಸ್ ಇನ್ಕ್ಲೂಡಿಂಗ್ BSc ನರ್ಸಿಂಗ್. ಕ್ಯಾಂಡಿಡೇಟ್ಸ್ ಅಡ್ವೈಸ್ಡ್ ಟು modify option entry, want to select whether the seats show the seat matrix or not. Only reason is subsequently vacancy may arises during the allotment process. Candidate will have chance to getting better seats if they have entered options. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಸೀಟ್ ಮ್ಯಾಟ್ರಿಕ್ಸ್ ಸೀಟುಗಳು ಉದ್ಭವ ಲಭ್ಯತೆ ತೋರಿಸದಿದ್ದರೆ ಸಹ ವಿದ್ಯಾರ್ಥಿಗಳು ಆದ್ಯತೆ ಬದಲಾಯಿಸಲು ಮಾರ್ಪಡಿಸಲು ಸಲಹೆ ನೀಡಲಾಗಿದೆ. ನೋಡಿ, ಸೊ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೇನು ಮಾಡ್ಬೋದು, ಬದಲಾವಣೆ ಮಾಡಲಿಕ್ಕೆ ಮತ್ತು ಮಾಡಿಫೈ ಮಾಡಲಿಕ್ಕೆ ಚಾನ್ಸಸ್ಸನ್ನು ಕೊಟ್ಟಿದ್ದೀವಿ. ಯಾಕಂದರೆ ಸೀಟು ಹಂಚಿಕೆ ಕಾರ್ಯದಲ್ಲಿ ಉದ್ಭವಿಸಿದ ಸೀಟುಗಳ ಸಹ ಹಂಚಿಕೆ ಮಾಡುವುದರಿಂದ ಅಭ್ಯರ್ಥಿಗಳು ಆಯ್ಕೆ ನಮೂದಿಸಿದಲ್ಲಿ ಅಂಥ ಸೀಟುಗಳನ್ನು ಪಡೆಯಬಹುದಾಗಿದೆ. ಮತ್ತು ಬೇರೆ ಒಂದು ಏನು ಈಗ BSc ನರ್ಸಿಂಗ್ ಮಾಡಲಿಕ್ಕೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು. ಸೊ ಅವ್ರುಗಳಿಗೆ ಏನು ಮಾಡ್ತಾರೆ ಅಂದರೆ ಚಾನ್ಸಸನ್ನು ಕೊಡುವಂಥ ಚಾನ್ಸಸ್ ತುಂಬ ಇದೆ. ಸೊ ವೆರಿಫಿಕೇಷನ್ ಸ್ಲಿಪ್ ಹ್ಯಾಸ್ ಬೀನ್ ಇಶ್ಯೂಡ್ ದ ಕ್ಯಾಂಡಿಡೇಟ್ ಹೂ ವೆರಿಫೈಡ್ ದ ಡಾಕ್ಯುಮೆಂಟ್ಸ್. 28ರಿಂದ 29 ತಾರೀಕು ಬೆಂಗಳೂರಲ್ಲಿ ಏನೋ ಒಂದು ವೆರಿಫಿಕೇಷನ್ ಆಗಿತ್ತು, ಅವ್ರುಗಳನ್ನು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ನಾವು ಇಶ್ಯೂ ಮಾಡ್ತಾಯಿದ್ದೀವಿ. ದೇ ಕ್ಯಾನ್ ಎಂಟರ್ ದ ಪ್ರಯಾರಿಟಿ ಆಪ್ಷನ್ಸ್. ಸೊ ಅವ್ರಿಗೆ ಇಶ್ಯೂ ಮಾಡ್ತಾಯಿದ್ದೀವಿ, ವೆರಿಫೈ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ನ್ಯೂಲಿ ರಿಜಿಸ್ಟರ್ಸ್ ವಿದ್ಯಾರ್ಥಿಗಳು ಯಾರು ಡೆಂಟಲ್ ಮತ್ತು ಮೆಡಿಕಲ್ಗೆ ಸಂಬಂಧಿಸಿದಂಥ, ಸೊ ಅವರು ಕೂಡ ವೆರಿಫಿಕೇಷನ್ ಸ್ಲಿಪ್ಗಳನ್ನು ವೆಬ್ಸೈಟಿಂದ ಪಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಸೊ BSc ನರ್ಸಿಂಗ್ಸ್ ವಿದ್ಯಾರ್ಥಿಗಳಿಗೆ ಸ್ಕೆಡ್ಯೂಲ್ ಏನಿದೆ ಅಂತಂದರೆ, ಸೊ ಸೀಟ್ ಮ್ಯಾಟ್ರಿಕ್ಸ್ ಚಾಯ್ಸ್ 3-4 ಹೌದಾ. ಆಮೇಲೆ 45 ಮತ್ತು ಕ್ಯಾನ್ಸಲ್ಡ್ ನ್ಯೂಲಿ ಆ್ಯಡೆಡ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆಯನ್ನು ನಾಳೆಗೆ ಬಿಡ್ತಾರೆ, 30ನೇ ತಾರೀಕಿಗೆ 11 ಗಂಟೆ ನಂತರ ಬಿಡ್ತಾರೆ. ಆಮೇಲೆ ರೀಅರೇಂಜ್ಮೆಂಟ್ ಆಪ್ಷನ್ ಮೋಡಿಫೈಡ್ ಡಿಲೀಟ್ ಆರ್ಡರ್ ಇಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಯಾವ ವಿದ್ಯಾರ್ಥಿಗಳು ಇದ್ದೀರಿ ಅವರು ಮೋಡಿಫೈ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ಆರ್ಡರ್ ಮಾಡ್ಕೊಳ್ಳೋಕ್ಕೆ ಟೈಮನ್ನು ಕೊಡ್ತಾರೆ 30ರಿಂದ 2ನೇ ತಾರೀಕು ತನಕ, ಹೌದಾ. ಸೊ ಅದಾದಮೇಲೆ 4ನೇ ತಾರೀಕಿಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆ, ಸೊ 4ನೇ ತಾರೀಕಿಗೆ 6 ಗಂಟೆಗೆ. ಆಮೇಲೆ ಏನು ಹೇಳಿದ್ದಾರೆ ಅಂದರೆ, ಸೀಟು ಹಂಚಿಕೆ ಫಲಿತಾಂಶ ನಂತರ ಪ್ರಕ್ರಿಯೆ ವೇಳಾಪಟ್ಟಿ ನಂತರ ಪ್ರಕಟಿಸಲಾಗುವುದು. ಅಂದರೆ 2ನೇ ಸುತ್ತಿನ ಫಲಿತಾಂಶ ಪ್ರಕಟಣೆ ಮಾಡ್ತಾರೆ. ಅದರಾದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಸಂಬಂಧಿಸಿದಂತಹ ಏನು ಮಾಡ್ತಾರೆ, ಡೇಟ್ಗಳನ್ನು ಅಡ್ಮಿಷನ್ ಡೇಟ್ ಇರ್ಬೋದು, ಅಥವಾ ಮತ್ತು ಅದಕ್ಕೆ ಇದನ್ನು ಜಾಯ್ನಿಂಗ್ ಆಗೋದು ರಿಪೋರ್ಟ್ ಎಲ್ಲನೂ ಕೂಡ ಲೇಟಾಗಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಷ್ಟು ಒಂದು ಸಂತೋಷ ವಿಷಯ ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳ್ತಿರೋದು. ಸೊ ನಿಮ್ಮಗಳಿಗೆ ಏನಂದರೆ, ನಾಳೆಗೆ ಏನು ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಬಿಟ್ಟ ಮೇಲೆ ನೀವೇನು ಮಾಡ್ಬೋದು, ಕಾಲೇಜುಗಳನ್ನು ಚೂಸ್ ಮಾಡಿಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೋದು.